ವಿಚಿತ್ರ ಅನ್ಸಿದ್ರು ಇದೇ ಸತ್ಯ. ನೀವು ಅಬ್ಸರ್ವ್ ಮಾಡಿ, ಯಾರು ತುಂಬ ಒಳ್ಳೆಯವ್ರು ಇರ್ತಾರಲ್ಲ, ಗಂಡು ಮಕ್ಕಳೇ ಆಗಲಿ ಹೆಣ್ಮಕ್ಳೇ ಆಗಲಿ, ವೆದರ್ ಇಟ್ ಈಸ್ ಲವ್ ಮ್ಯಾರೇಜ್, ಅವರಿಗೆ ತುಂಬ ಅನ್ಯಾಯ ಮೋಸ ಆಗೋದು. ಯಾಕೆಂದರೆ ಎಷ್ಟೋ ಸಲ ನಮ್ಮ ಫ್ರೆಂಡ್ಸ್ ಇದ್ದಾರೆ, ತುಂಬ ಒಳ್ಳೆ ಫ್ರೆಂಡ್ಸ್ ಆಯಿತಾ, ಸಿಕ್ಕಾಪಟ್ಟೆ ಲೈಕ್ ಅಂದರೆ ಮನಸ್ಸು ಮಾತ್ರ ಚಿನ್ನ ಡೈಮಂಡ್ ಆಯಿತಾ, ಅಷ್ಟು ಒಳ್ಳೆ ಹುಡುಗರು. ಅವ್ರ ಲೈಫಲ್ಲೇ ಸಿಕ್ಕಾಪಟ್ಟೆ ಏನಂತಾರಲ್ಲ ಎಮೋಷ್ನಲ್ ಬ್ರೇಕ್ ಡೌನು ಅಥವಾ ಬ್ರೇಕಪ್ಪು, ಹಾರ್ಟ್ ಬ್ರೇಕು, ಇಂಥ ಸ್ಟೋರಿಗಳಾಗತ್ತೆ. ಯಾಕೆಂದರೆ ಅಂಥ ಒಳ್ಳೆ ಹುಡುಗರಿಗೆ ಹುಡುಗಿರು ವ್ಯಾಲ್ಯೂ ಕೊಡಲ್ಲ ಆಯಿತಾ. ನಿಜವಾಗ್ಲೂ ಅವ್ರನ್ನ ಅರ್ಧದರಲ್ಲೇ ಬಿಟ್ಟು ಅವ್ರು ಏನೇ ಹೇಳಿದ್ರು, ಎಷ್ಟೇ ಕಾಯ್ತೀನಿ ಅಂದ್ರು ಹುಡುಗಿರು ಕೇರ್ ಮಾಡಲ್ಲ. ಸೇಮ್ ಗೋಸ್ ಟು ಗರ್ಲ್ಸ್ ಆಯ್ತಾ. ಒಳ್ಳೆ ಹುಡುಗಿರು ಎಷ್ಟು ಮೈಂಡ್ ಸೆಟ್ಟು, ಮೆಚ್ಯೂರಿಟಿ, ಲಾಯಲ್ಟಿ, ಹಾನೆಸ್ಟಿ ನೆಕ್ಸ್ಟ್ ಲೆವೆಲ್ಗೆ ಇರ್ತಾರೆ. ಅಂಥವ್ರಿಗೆ ಚಪ್ಪರ್ ನನ್ನ ಮಕ್ಕಳು ಆಯ್ತಾ, ಚಪ್ಪರ್ ನನ್ನ ಮಕ್ಕಳು ತಗೊಳಕೋತಾರೆ. ಹೆಂಗೆ ಮೋಸ ಮಾಡ್ತಾರೆ ಅಂದರೆ ಎಲ್ಲ ನಂಬಿಸ್ತಾರೆ ಆಯ್ತಾ. ಈ ಮೋಸ ಹೋಗಲ್ಲ ಅವರು, ಮೋಸ ಹೋಗೋ ಥರ ಇವ್ರು ಆ್ಯಕ್ಟ್ ಮಾಡ್ತಾರೆ ಹುಡುಗರು. ಸೊ ಇದು ಹುಡುಗರಿಗೂ ಆಗುತ್ತೆ, ಹುಡುಗಿರಿಗೂ ಆಗುತ್ತೆ. ಸೊ ಮೊರಲ್ ಆಫ್ ದ ಸ್ಟೋರಿ ಏನು ಅಂದರೆ, ಸೊ ನೀವು ಹುಷಾರಾಗಿರಬೇಕು. ಯಾಕೆಂದರೆ ಈ ಲವ್ ಇವೆಲ್ಲ ಏನು ಗೊತ್ತಾ, ಟೆಂಪ್ರವರಿ. ಸೊ ಹಿಂಗೆ ಪೇನ್ ಆಯಿತು, ಹಿಂಗೆ ಡಿಪ್ರೆಷನ್ ಆಯಿತು ಅಂದರೆ ನೀವು ಅದರಿಂದ ಹೊರಗೆ ಬರೋಕ್ಕೆ ಸುಮಾರು ಟೈಮ್ ಆಗುತ್ತೆ. ಹಾಗಾಗಿ ಯು ಹ್ಯಾವ್ ಟು ಕಾನ್ಸ್ಟೆಂಟ್ಲಿ ಅಪ್ಸ್ಕಿಲ್ ಯುವರ್ ಕರಿಯರ್ ಆಯಿತಾ, ಕಾನ್ಸ್ಟೆಂಟ್ಲಿ ಅಪ್ಸ್ಕಿಲ್ ಯುವರ್ ಸೆಲ್ಫ್. ಸೊ ನೀವು ನಿಮ್ಮ ಪೇರೆಂಟ್ಸಿಗೋಸ್ಕರ ಬದುಕಿ, ಮೋರ್ ದೆನ್ ಎನಿಥಿಂಗ್ ನಿಮಗೋಸ್ಕರ ಬದುಕಪ್ಪ. ಯಾಕಂದರೆ ಈ ಲವ್ ಮ್ಯಾರೇಜ್ ಎಲ್ಲ ಏನು ಗೊತ್ತಾ, ಆ ಸಿಚುವೇಶನ್ ಆದಂಗೆ ಆಗುತ್ತೆ ಆಯಿತಾ. ನೀವು ಜಾಸ್ತಿ ಯೋಚನೆ ಮಾಡೋಕ್ಕಾಗಲ್ಲ. ಪ್ಲಸ್ ನೀವು ಒಳ್ಳೆಯವ್ರು ಇದ್ದೀರಾ ಅಂದರೆ ಮೋಸ ಮಾಡೋರು ಜಾಸ್ತಿ ಇದ್ದೇ ಇರ್ತಾರೆ.